ಲೋಕಸಭಾ ಚುನಾವಣೆಯ ಅಖಾಡ ರಂಗೇರ್ತಾ ಇದ್ದು ಒಂದಾದ ಒಂದು ಕಡೆ ಕದನ ಜೋರಾಗ್ತಾ ಇದೆ. ಕಾಂಗ್ರೆಸ್ಗೆ ತಲೆನೋವಾಗಿರುವಂತದ್ದು ಅಂತಂದ್ರೆ ಕೋಲಾರ ಟಿಕೆಟ್ ಕದನ. ನಿನ್ನೆಯಾದಂತಹ ಹೈ ಡ್ರಾಮಾ ನೋಡಿದ್ವಿ. ರಾಜೀನಾಮೆ ಕೊಡೋ ಮಟ್ಟಕ್ಕೆ ಹೋಗಿತ್ತು. ನಾವು ಬಗ್ಗಲ್ಲ ಜಗ್ಗಲ್ಲ ಅಂತಿದ್ದಾರೆ ರಮೇಶ್ ಕುಮಾರ್ ಮತ್ತೆ ಮುನಿಯಪ್ಪ ಬಣ. ಎರಡೂ ಬಣದಿಂದಲೂ ಕೂಡ ಹಗ್ಗ ಜಗ್ಗಾಟ ಜೋರಾಗಿದೆ. ನಾಳೆಯಿಂದ ಕಾಂಗ್ರೆಸ್ ಪ್ರಚಾರದ ಪ್ರಜಾಧ್ವನಿ ಯಾತ್ರೆ ಕೂಡ ಆರಂಭ ಆಗ್ತಾ ಇದೆ. ಹೀಗಾಗಿ ಇವತ್ತು ಸಂಜೆಯೊಳಗೆ ಕೋಲಾರದ ಅಭ್ಯರ್ಥಿ ಫೈನಲ್ ಆಗಲೇಬೇಕಾದಂತಹ ಸ್ಥಿತಿ. ಆದರೆ ಅಭ್ಯರ್ಥಿ ಫೈನಲ್ ಆದರೂ ಕಷ್ಟ, ಆಗದೆ ಹೋದರೂ ಕೂಡ ಸಂಕಷ್ಟ ಅನ್ನುವಂಥ ಪರಿಸ್ಥಿತಿ ಕಾಂಗ್ರೆಸ್ನದ್ದು. ಎರಡೂ ಬಣಗಳ ಕಾಳಗಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹೈರಾಣಾಗಿ ಹೋಗಿದೆ. ಮುನಿಯಪ್ಪ ಅವರ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಸಚಿವರಾದಿಯಾಗಿ 5 ಶಾಸಕರುಗಳು ರಾಜೀನಾಮೆ ಕೊಡೋ ಹಂತಕ್ಕೆ ಹೋಯ್ತು ನಿನ್ನೆ. ನಂತರ ಅದನ್ನ ವಿಥೆಲ್ಡ್ ಮಾಡಿದ ಮೇಲೆ ಕೊಂಚ ಸಮಾಧಾನ ಆದರೂ ರಾಜೀನಾಮೆಯನ್ನ ಕೊಡುವಂತಹ ಹೆಜ್ಜೆಯನ್ನ ಹಿಂದಕ್ಕಿಟ್ಟರು. ಆದರೆ ಈ ರಾಜೀನಾಮೆಯ ಹೈಡ್ರಾಮಾ ಅಲ್ಲಿಗೆ ಮುಕ್ತಾಯ ಆಗಿದ್ದು ಬಣ ರಾಜಕೀಯ ಮಾತ್ರ ಮುಂದುವರೆದಿದೆ. ಈಗ ಟಿಕೆಟ್ ಯಾರಿಗೆ ಕೊಡೋದು ಅಂತ ಅನ್ನೋದು ಕಗ್ಗಂಟಾಗಿದೆ. ಇನ್ನು ಕೋಲಾರ ಕೈ ಟಿಕೆಟ್ ದಂಗಲ್ ರಾಜೀನಾಮೆ ಹೈಡ್ರಾಮಾ ನಡೀತು. ನಿನ್ನೆ ಯಾವ ಶಾಸಕರು ಕೂಡ ರಾಜೀನಾಮೆ ಕೊಡೋದಿಲ್ಲ, ಆ ನಾಯಕರದ್ದು ಒತ್ತಡ ಇದೆ ಅಷ್ಟೇ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿಲ್ಲ. ಇಂದು ಸಂಜೆ ಒಳಗೆ ಕೋಲಾರ ಟಿಕೆಟ್ ತೀರ್ಮಾನ ಆಗುತ್ತೆ. ಟಿಕೆಟ್ ಘೋಷಣೆ ಬಳಿಕ ಎಲ್ಲವೂ ಸರಿ ಹೋಗುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾರು ರಾಜೀನಾಮೆ ಕೊಡೋದಿಲ್ಲ, ಏನಿಲ್ಲ, ಅವ್ರದ್ದೊಂದು ಒತ್ತಡ ಇದೆ. ಇನ್ನು ನಾವೇನು ಟಿಕೆಟ್ ಅನೌನ್ಸ್ ಆಗಿಲ್ಲ. ಇವತ್ತು ಸಾಯಂಕಾಲ ತೀರ್ಮಾನ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ದೇವೇವ್ರ ಹತ್ರ ಮಾತಾಡಿದ್ದೀನಿ. ನಾವು ಯಾವುದು ಅನೌನ್ಸ್ ಇಲ್ಲ. ಎಲ್ಲರೂ ಬಂದ ದಾರಿಗೆ ಬಂದಿದ್ದಾರೆ. ಎಲ್ಲರೂ ಒಗ್ಗಟ್ಟಿನಿಂದ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಸೀಟನ್ನು, ಮೊದಲನೇ ಸೀಟು ಗೆಲ್ಲುವಂಥದ್ದು, ಆ ಸೀಟನ್ನು ಎಲ್ಲರೂ ಸೇರಿ ಒಟ್ಟಿಗೆ ಗೆಲ್ಲಿಸ್ತಾರೆ. ಯಾರ್ದು ವೈಯಕ್ತಿಕವಾದ ಪ್ರತಿಷ್ಠೆಗೆ ಕಾಂಗ್ರೆಸ್ ಪಕ್ಷ ಅವಕಾಶ ಕೊಡುವುದಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಈಗ ಕೋಲಾರದ ಕಾಂಗ್ರೆಸ್ ಟಿಕೆಟ್ ಯಾರ ಪಾಲಾಗತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಇರುವಂತದ್ದು. ನಿನ್ನೆಯಿಂದ ಅಂತೂ ಕುತೂಹಲ ಮತ್ತಷ್ಟು ಜಾಸ್ತಿ ಆಗಿದೆ. ಹಾಗಾದ್ರೆ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರಕ್ಕೆ ಬರ್ಬೋದು? ಎರಡೂ ಬಣಗಳನ್ನ ಸಹ ಸಮಾಧಾನ ಮಾಡಿ ಮೂರನೇ ಅಭ್ಯರ್ಥಿಗೆ ಸ್ಥಾನ ನೀಡುವಂತಹ ಸಾಧ್ಯತೆ ಇದೆಯಾ? ಟಿಕೆಟ್ ಕೊಡುವಂತಹ ಸಾಧ್ಯತೆ ಇದೆಯಾ? ಏನಾಗ್ತಾ ಇದೆ ಹಾಗಾದ್ರೆ ಕೋಲಾರದಲ್ಲಿ ಅಂತ? ಪ್ರಗತಿ, ಕೋಲಾರ ಟಿಕೆಟ್ ಹಂಚಿಕೆ ಹೈಕಮಾಂಡ್ ಪಾಲಿಗೆ ಒಂದು ದೊಡ್ಡ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದೆ. ಯಾರಿಗೆ ಟಿಕೆಟ್ ಕೊಟ್ಟರು ಅಲ್ಲಿ ಇದೇ ರೀತಿಯಾದಂಥ ಬಂಡಾಯ, ಅಸಮಾಧಾನ ಸ್ಫೋಟಗೊಳ್ಳುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ನಿನ್ನೆ ಆಗಿರುವಂಥ ಬೆಳವಣಿಗೆಯನ್ನು ನೋಡಿದಾಗ ಕೋಲಾರ ಟಿಕೆಟ್ ಹಂಚಿಕೆ ಕಾಂಗ್ರೆಸ್ನ ಪಾಲಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಹೀಗಾಗಿ ಟಿಕೆಟ್ ಹಂಚಿಕೆಯನ್ನು ಹೇಗೆ ಮಾಡಬೇಕು ಅನ್ನುವಂಥ ಗೊಂದಲಕ್ಕೆ ಹೈಕಮಾಂಡ್ ಒಳಗಾಗಿದೆ. ಒಂದೋ ರಮೇಶ್ ಕುಮಾರ್ ಬಣದವರಿಗೆ ಕೊಟ್ಟರೆ ಮುನಿಯಪ್ಪ ಅವರು ಸುಮ್ಮನಿರಲ್ಲ, ಮುನಿಯಪ್ಪ ಅವರ ಅಳಿಯನಿಗೆ ಕೊಟ್ಟರೆ ರಮೇಶ್ ಕುಮಾರ್ ಬಣದವರು ಸುಮ್ಮನಿರಲ್ಲ. ಇವರಿಬ್ಬರನ್ನು ಬಿಟ್ಟು ಮೂರನ್ನವರೇ ಆಯ್ಕೆ ಮಾಡಿದರೆ ಈ ಎರಡು ಬಣಗಳು ಒಟ್ಟಿಗೆ ಕೆಲಸ ಮಾಡ್ತಾವ ಅನ್ನುವಂಥ ಒಂದು ಕನ್ಫ್ಯೂಷನ್ ಕೂಡ ಇದೆ. ಇದರ ಜೊತೆಗೆ ಪ್ರಜಾಧ್ವನಿ 2 ಹೆಸರಿನಲ್ಲಿ 14 ಲೋಕಸಭಾ ಚುನಾವಣೆ ಪ್ರಚಾರ ಕಾರ್ಯವನ್ನು ನಾಳೆ ಕೋಲಾರದ ಕುರುಡುಮಲೆಯಿಂದಲೇ ಶುರು ಮಾಡಬೇಕಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕೋಲಾರದಲ್ಲಿ ಟಿಕೆಟ್ ಅನೌನ್ಸ್ ಮಾಡದೆ ಈ ಪ್ರಚಾರ ಕಾರ್ಯವನ್ನು ಹೇಗೆ ಶುರು ಮಾಡುತ್ತೆ ಕಾಂಗ್ರೆಸ್ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ನಿನ್ನೆ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಸಭೆ ನಡೀಬೇಕಾಗಿತ್ತು. ಆ ಸಭೆ ಕೂಡ ನಡೆಯಲಿಲ್ಲ. ಕಾರಣ ಮುಖ್ಯಮಂತ್ರಿಗಳು ಮೈಸೂರಿನಿಂದ ಬರುವಂಥದ್ದು ತಡವಾಯಿತು. ಹಾಗಾಗಿ ಆ ಸಭೆ ನಡೆಯೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಮುನಿಯಪ್ಪ ಮತ್ತು ಅವರ ಪುತ್ರಿ ಶಾಸಕಿ ರೂಪಕಲಾ ಶಶಿಧರ್ ಕೂಡ ರಾತ್ರಿ ಭೇಟಿ ಮಾಡಿದ್ರು. ಸೊ ಇವತ್ತು ಸಂಜೆ ಒಳಗೆ ಅಂತಿಮವಾಗಿ ಅಭ್ಯರ್ಥಿ ಆಯ್ಕೆ ಆಗಬೇಕಾಗುತ್ತೆ. ಆಗದೆ ಹೋದರೆ ಅಭ್ಯರ್ಥಿಯನ್ನ ಘೋಷಣೆ ಮಾಡದೆ ಕೋಲಾರದಿಂದ ಪ್ರಚಾರ ಶುರು ಮಾಡಬೇಕಾದಂತಹ ಒಂದು ದೊಡ್ಡ ಮುಜುಗರವನ್ನು ಕಾಂಗ್ರೆಸ್ ಎದುರಿಸಬೇಕಾಗುತ್ತೆ. ಹಾಗಾಗಿ ಈಗಿರುವಂಥ ಮಾಹಿತಿಯ ಪ್ರಕಾರ ಹೈಕಮಾಂಡ್ ಚಿಕ್ಕಪೆದ್ದಣ್ಣ ಅವರಿಗೆ ಖಚಿತಪಡಿಸಿತ್ತು. ಆದರೆ ಈಗ ಅದನ್ನು ಹೋಲ್ಡ್ ಮಾಡಲಾಗಿದೆ. ಎರಡೂ ಬಣದ ಅಲ್ಲದೆ ಇರುವಂಥ ಮೂರನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸೋದೇ ಉಚಿತ ಅನ್ನುವಂಥ ಅಭಿಪ್ರಾಯಕ್ಕೆ ಹೈಕಮಾಂಡ್ ಬಂದಿದ್ದಾರೆ. ಹಾಗಿದ್ದಂಥ ಸಂದರ್ಭದಲ್ಲಿ ಈ ಎರಡೂ ಬಣಗಳು ಮೂರನೇ ಅಭ್ಯರ್ಥಿಯನ್ನು ಒಪ್ಪಿಕೊಂಡು ಚುನಾವಣೆಯನ್ನು ನಡೆಸ್ತಾರಾ ಅನ್ನೋದೇ ಸದ್ಯಕ್ಕಿರುವಂಥ ಪ್ರಶ್ನೆ. ಹೀಗಾಗಿನೇ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕೆ, ಅಂದರೆ JDSನ ಅಭ್ಯರ್ಥಿ ಯಾರು ಅನ್ನೋದು ಕಾಂಗ್ರೆಸ್ ಒಳ ಜಗಳಗಳು ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಡು ತೀರ್ಮಾನ ಮಾಡೋದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ.
ಹೀಗಾಗಿ ಇವತ್ತು ಸಂಜೆ ನಡೀಬಹುದು ಮೀಟಿಂಗ್. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿಗಳು ರಾಮನಗರಕ್ಕೆ ಹೋಗ್ತಿದ್ದಾರೆ. ಡಿ ಕೆ ಸುರೇಶ್ ಅವರು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಅದನ್ನು ಮುಗಿಸ್ಕೊಂಡು ಬಂದ ಮೇಲೆ ಬಹುಶಃ ಕೋಲಾರದ ಸಭೆ ನಡೆಯುತ್ತೆ ಅಂತ ಕಾಣುತ್ತೆ. ಇವತ್ತು ಮುಖ್ಯಮಂತ್ರಿಗಳ ಜೊತೆಗೆ 2 ಸಭೆ ನಡೀಬೇಕಾಗಿದೆ. ಒಂದು ಬಾಗಲಕೋಟೆಯ ಬಂಡಾಯ ವಿಚಾರ ಕೂಡ ಸಭೆ ನಡೀಬೇಕು. ಅಲ್ಲಿ ವೀಣಾ ಕಾಶಪ್ಪನವರು ಕೂಡ ಬಂಡಾಯ ಎದ್ದಿದ್ದಾರೆ, ಅವರನ್ನು ಕೂಡ ಇವತ್ತು ಕರೆಸಲಾಗಿದೆ. ಇದರ ಜೊತೆಗೆ ಕೋಲಾರದ ಟಿಕೆಟ್ ಹಂಚಿಕೆ, ಈ ಎರಡೂ ಕುರಿತಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಬಹುಶಃ ಸಂಜೆ ಸಭೆ ನಡೀಬಹುದು. ಸಭೆಯ ಬಳಿಕ ಒಂದು ಅಂತಿಮ ನಿರ್ಧಾರ ಆಗುವಂತ ಸಾಧ್ಯತೆಗಳಿದ್ದಾವೆ. ಪ್ರಗತಿ. ಎಸ್ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್. ಮತ್ತೆ ಸಂಪರ್ಕಿಸ್ತೀವಿ ನಿಮ್ಮನ್ನ. ತಾವು ಹೇಳಿದಂತೆ ಕೇವಲ ಕೋಲಾರದ ವಿಚಾರ ಅಷ್ಟೇ ಅಲ್ಲ, ಬಾಗಲಕೋಟೆ ಲೋಕಸಭಾ ಟಿಕೆಟ್ ಬದಲಾವಣೆಗೇನು ಬಿಗಿಪಟ್ಟು ಹಿಡಿದಿದ್ದಾರೆ ವೀಣಾ ಕಾಶಪ್ಪನವರ್. ಆ ವಿಚಾರ ಈಗ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಅವರು ಪಕ್ಷೇತರರಾಗಾದ್ರೂ ನಿಲ್ತೀನಿ ಅನ್ನುವಂತಹ ಒಂದು ಪಟ್ಟನ್ನು ಹಿಡಿತಾ ಇದ್ದಾರೆ. ಅದನ್ನು ಹೇಗೆ ಶಮನಗೊಳಿಸಲಾಗುತ್ತೆ, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ಮಾರುತೇಶ್. ಒಂದು ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.